ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ 1B PLC 105B ಅಥವಾ 205B ಪೈಥಾನ್ ಪ್ರೋಗ್ರಾಮಿಂಗ್ 2B ಪ್ರೋಗ್ರಾಮ್ನ ನೋಡೋಣ. ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಟು ಕ್ರಿಯೇಟ್ ಅ ಲಿಸ್ಟ್ ಅಂಡ್ ಪರ್ಫಾರ್ಮ್ ದ ಫಾಲೋಯಿಂಗ್ ಆಪರೇಷನ್ಸ್. ಏನೇನು ಆಪರೇಷನ್ಸ್ ಇದ್ದಾವೆ? ಇನ್ಸರ್ಟಿಂಗ್ ಆನ್ ಎಲಿಮೆಂಟ್, ರಿಮೂವಿಂಗ್ ಆನ್ ಎಲಿಮೆಂಟ್, ಅಪೆಂಡಿಂಗ್ ಆನ್ ಎಲಿಮೆಂಟ್, ಡಿಸ್ಪ್ಲೇಯಿಂಗ್ ದ ಲೆಂತ್ ಆಫ್ ದ ಲಿಸ್ಟ್, ಪಾಪಿಂಗ್ ಆನ್ ಎಲಿಮೆಂಟ್, ಕ್ಲಿಯರಿಂಗ್ ದ ಲಿಸ್ಟ್. ಓಕೆ, ಈ ಎಲ್ಲ ಆಪರೇಷನ್ಸ್ನ ನಾವು ಈ ಒಂದು ಪ್ರೋಗ್ರಾಮ್ ಅಲ್ಲಿ ನೋಡೋಣ. ಅದ್ರ ಜೊತೆಗೆ ಬಹಳ ಸ್ಟೂಡೆಂಟ್ಸ್ಗೆ ಈ ಒಂದು ಪ್ರೋಗ್ರಾಮ್ ಟಫ್ ಅನ್ಸುತ್ತೆ, ಬಹಳ ಸಿಂಪಲ್ ಆಗಿರುವಂಥ ಪ್ರೋಗ್ರಾಮು. ನಾನು ನಿಮಗೆ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ, ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ಕೂಡ ನೋಡೋಣ. ಓಕೆ, ಸೊ ಫಸ್ಟ್ ಲೈನ್ ಏನಿದೆ, ಲಿಸ್ಟ್ 1 2 3 ಅಂತಿದೆ, ಹೌದಾ? ಸೊ ಲಿಸ್ಟ್ ಅಂತ ನಾವು ಈ ರೀತಿ ಇರೋಲ್ಲ, ಲಿಸ್ಟ್ LIST LST ಅಂತ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಲಿಸ್ಟ್ ಅಂತ ಕೊಟ್ಬಿಟ್ಟು 1 2 3 ಅಂತ ಇದಾವೆ. 1 2 3 ಅಂತಂದ್ರೆ ಇವೆಲ್ಲ ಎಲಿಮೆಂಟ್ಸ್, ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ಗೆ ನಾವು ಲಿಸ್ಟ್ ಅಂತ ಕರಿತೀವಿ. ಲಿಸ್ಟ್ ಅಂತಂದ್ರೆ ಏನು? ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಎಲಿಮೆಂಟ್ಸ್ ಅಂದ್ರೆ 1 2 3 ಇವೆಲ್ಲ ಎಲಿಮೆಂಟ್ಸ್. ಬೇಕಿದ್ರೆ ನೀವು ಇನ್ನ 4 5 6 7 ಆ ರೀತಿ ಆಡ್ ಮಾಡ್ಕೋತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಿದೆ, ಪ್ರಿಂಟ್. ಲಿಸ್ಟ್ ನ ನಾವು ಪ್ರಿಂಟ್ ಮಾಡಬೇಕು. ಓಕೆ, ಪ್ರಿಂಟ್ ಮಾಡೋಣ. LIST ಲಿಸ್ಟ್ ಅಂತ ಬಂದ್ಬಿಟ್ಟು ಏನಂತ ಪ್ರಿಂಟ್ ಆಗುತ್ತೆ? 1 2 3, ಹೌದಾ? ನಾವು ಇಷ್ಟೇ ಬರ್ದಿದ್ದೀವಿ, ಇಷ್ಟೇ ಪ್ರಿಂಟ್ ಆಗುತ್ತೆ. ಒಂದ್ ವೇಳೆ ನೀವು 4 5 ಅಂತ ಬರ್ದ್ರೆ 4 5 ಕೂಡ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಲಿಸ್ಟ್ ಇನ್ಸರ್ಟ್ 1 ಅಂದ್ಮೇಲೆ 5 ನ ಇನ್ಸರ್ಟ್ ಮಾಡ್ಬೇಕಂತ ಹೇಳ್ತಾ ಇದೀವಿ, ಹೌದಾ? ಪ್ರಿಂಟ್ ಆಫ್ಟರ್ ಇನ್ಸರ್ಟ್ ಲಿಸ್ಟ್ ನ ನಾವು ಪ್ರಿಂಟ್ ಮಾಡಬೇಕು. ಆಫ್ಟರ್ ಇನ್ಸರ್ಟ್ 1 ಅದಾದ್ಮೇಲೆ 2 ಇದೆ, 2 ಬರಲ್ಲ. ಏನಕ್ಕೆ ಅಂತಂದ್ರೆ ನಾವಿಲ್ಲಿ ಇನ್ಸರ್ಟ್ ಮಾಡುವಂತ ನೆಕ್ಸ್ಟ್ ನಂಬರ್ ಯಾವುದು? 5 ಅಥವಾ ಒಂದು ಎಲಿಮೆಂಟ್. 5 ಎಲಿಮೆಂಟ್ ನ ನಾವು ಇನ್ಸರ್ಟ್ ಮಾಡ್ತಾ ಇದೀವಿ. ಅದಾದ್ಮೇಲೆ ನೆಕ್ಸ್ಟ್ ಉಳಿದಿರುವಂತ ಎಲಿಮೆಂಟ್ ನ ಬರಿಬೇಕು, 2 and 3. ಓಕೆ, ನೆಕ್ಸ್ಟ್ ಲಿಸ್ಟ್ ರಿಮೂವ್ 2 ನ ರಿಮೂವ್ ಮಾಡಬೇಕು. ಸೊ ಪ್ರಿಂಟ್ ಆಫ್ಟರ್ ರಿಮೂವ್ ಲಿಸ್ಟ್ ನ ಪ್ರಿಂಟ್ ಮಾಡಬೇಕು. ಆಫ್ಟರ್ ರಿಮೂವ್ 1 5 2 ನ ರಿಮೂವ್ ಮಾಡ್ತಾ ಇದೀವಿ ಲಿಸ್ಟ್ ಇಂದ. ಓಕೆ, ನೆಕ್ಸ್ಟ್ ಎಲಿಮೆಂಟ್ ಯಾವುದು? 3, 1 5 3. ಓಕೆ, ನೆಕ್ಸ್ಟ್ ಲಿಸ್ಟ್ ಅಪೆಂಡ್ 4 ಅಂತಿದೆ, ಹೌದಾ? ಪ್ರಿಂಟ್ ಅಪೆಂಡ್ ಲಿಸ್ಟ್. ಅಪೆಂಡ್ ಅಂತಂದ್ರೆ ಲಾಸ್ಟ್ ಅಲ್ಲಿ ಒಂದು ಎಲಿಮೆಂಟ್ ನ ಆಡ್ ಮಾಡೋದು. ಆಫ್ಟರ್ ಅಪೆಂಡ್ ಈ ಫಂಕ್ಷನ್ ಏನ್ ಮಾಡುತ್ತೆ ಗೊತ್ತಾ? ಲಾಸ್ಟ್ ಅಲ್ಲಿ ಒಂದು ಎಲಿಮೆಂಟ್ ನ ಆಡ್ ಮಾಡುತ್ತೆ. ಸೊ ಈ 3 ಎಲಿಮೆಂಟ್ ಬರ್ಕೊಳ್ಳಿ. ಫಸ್ಟ್ 1 5 3, ಹೌದಾ? ಲಾಸ್ಟ್ ಅಲ್ಲಿ ಒಂದು ಎಲಿಮೆಂಟ್ ನ ಆಡ್ ಮಾಡುತ್ತೆ 4. ಇದಕ್ಕೆ ನಾವು ಅಪೆಂಡ್ ಫಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿಂಟ್ ಲೆಂತ್ ಅಂತ ಬರ್ಬಿಟ್ಟು ಲಿಸ್ಟ್ ಎಷ್ಟು ಲೆಂತ್ ಇದೆ ಅಂತ ನಾವು ಹೇಳಬೇಕು. 1 2 3 ಮತ್ತೆ 4, ಹೌದಾ? ಲೆಂತ್ 4 ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಲಿಸ್ಟ್ ಅಂತ ಬಂದ್ಬಿಟ್ಟು ಪಾಪ್. ಸೊ ಈ ಪಾಪ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ, ಇವಾಗ ಹೇಳ್ತೀನಿ ನೋಡಿ. ಆಫ್ಟರ್ ಪಾಪ್ ಅಂತ ಬಂದ್ಬಿಟ್ಟು ಲಾಸ್ಟ್ ಎಲಿಮೆಂಟ್ ಏನಿರುತ್ತೆ, ಅಪೆಂಡ್ ಲಾಸ್ಟ್ ಎಲಿಮೆಂಟ್ ಆಡ್ ಆಗುತ್ತೆ, ಹೌದಾ? ಸೊ ಪಾಪ್ ಫಂಕ್ಷನ್ ಏನ್ ಮಾಡುತ್ತೆ? ಲಾಸ್ಟ್ ಎಲಿಮೆಂಟ್ ನ ರಿಮೂವ್ ಮಾಡುತ್ತೆ. ಸೊ ನಮಗೆ 4 ಬರಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಲಿಸ್ಟ್ ಕ್ಲಿಯರ್. ಪ್ರಿಂಟ್ ಆಫ್ಟರ್ ಕ್ಲಿಯರ್. ಆಫ್ಟರ್ ಕ್ಲಿಯರ್ ನಮ್ಗೇನು ಪ್ರಿಂಟ್ ಆಗಬೇಕು? ಪ್ರತಿಯೊಂದು ಕ್ಲಿಯರ್ ಆಗಿಬಿಡುತ್ತೆ. ಸೊ ಈ ರೀತಿ ಪ್ರಿಂಟ್ ಆಗುತ್ತೆ ಲಾಸ್ಟ್ ಅಲ್ಲಿ. ಅರ್ಥ ಆಯ್ತಲ್ಲ? ನಾನು ನಿಮಗೆ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡೀನಿ. ಸೊ ಈ ಒಂದು ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ, ಔಟ್ಪುಟ್ ಇದೇ ರೀತಿ ಬರುತ್ತಾ ಅಥವಾ ಬೇರೆ ಬರುತ್ತೆ ಅಂತ ನೋಡೋಣ. ಓಕೆ, ನೋಡ್ತಾ ಇರ್ಬೋದು, ಲಿಸ್ಟ್ 1 2 3. ಆಫ್ಟರ್ ಇನ್ಸರ್ಟ್ 1 5 2 3 ಆಯ್ತು, ಹೌದಾ? ಆಫ್ಟರ್ ರಿಮೂವ್ ಮಾಡಿದ್ಮೇಲೆ 2 ನ ರಿಮೂವ್ ಮಾಡ್ತೀವಿ. ಅದಾದ್ಮೇಲೆ ನಮಗೆ ಬರುವಂತ ಇದೇ ಆಫ್ಟರ್ ರಿಮೂವ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ ಅಪೆಂಡ್ ಲಾಸ್ಟ್ ಅಲ್ಲಿ 4 ಎಲಿಮೆಂಟ್ ಆಡ್ ಆಗುತ್ತೆ, ಹೌದಾ? ಸೊ ಲೆಂತ್ ಎಷ್ಟು? 4. ಆಫ್ಟರ್ ಪಾಪ್ ಅಂದ್ರೆ ಲಾಸ್ಟ್ ಅಲ್ಲಿ ಒಂದು ಎಲಿಮೆಂಟ್ ನ ರಿಮೂವ್ ಮಾಡಿದ್ಮೇಲೆ ಪ್ರಿಂಟ್ ಆಗಿರುವಂತದ್ದು. ಮತ್ತೆ ಎಲ್ಲ ಪ್ರತಿಯೊಂದು ಲಾಸ್ಟ್ ಅಲ್ಲಿ ಕ್ಲಿಯರ್ ಮಾಡಿದೀವಿ, ಹೌದಾ? ಸೊ ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಆಡ್ ಮಾಡ್ಕೊಳ್ಳೋಣ, ಲೈಕ್ 4 5 ಮತ್ತೆ 6 ಆಡ್ ಮಾಡ್ಕೊಂಡ್ವಿ. ಲಿಸ್ಟ್ ಅಲ್ಲಿ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡ್ವಿ. ಇವಾಗ ರನ್ ಮಾಡೋಣ. ಮತ್ತೆ ಇವಾಗ ಏನಾಗುತ್ತೆ? ಲೆಂತ್ ಚೇಂಜ್ ಆಯ್ತು, ಹೌದಾ? ಮತ್ತೆ ಲಿಸ್ಟ್ ಎಲಿಮೆಂಟ್ಸ್ ಇಷ್ಟೆಲ್ಲ ಬಂದವು. ಸೊ ಆಫ್ಟರ್ ಇನ್ಸರ್ಟ್ ಆದ್ಮೇಲೆ ಬಂದಿರುವಂತ ಔಟ್ಪುಟ್ ಇವೆಲ್ಲ. ಓಕೆ, ಗೊತ್ತಾಯ್ತು ಅನ್ಕೊಂತೀನಿ. ಈ ಪ್ರೋಗ್ರಾಮ್ ನಿಮಗೆ ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.